ದೋಸ್ತಿ ಸರ್ಕಾರ ಕೆಡವಿ ಬಿಜೆಪಿ ಅಧಿಪತ್ಯ ಸ್ಥಾಪಿಸಬೇಕೆಂಬ ಮಹದಾಸೆಯಿಂದ ಯಡಿಯೂರಪ್ಪ ಟೀಮ್ ನಡೆಸಿದ ಆಪರೇಷನ್ ಕಮಲ ವಿಫಲತೆಯ ಹಾದಿ ಹಿಡಿದಿದೆ. ನಂಬಿಕೆ ಇಟ್ಟಿದ್ದ ಕಾಂಗ್ರೆಸ್ ಅತೃಪ್ತ ಶಾಸಕರು ಯಡಿಯೂರಪ್ಪಗೆ ಕೈ ಕೊಟ್ಟಿದ್ದಾರೆ. ದೆಹಲಿ ಸೇರಿದಂತೆ ರಾಜ್ಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿದ ರಾಜಕೀಯ ಹೈಡ್ರಾಮಾ ಕೊಂಚ ತಣ್ಣಗಾಗಿದೆ. ಬಿಜೆಪಿಗೆ ಭಾರಿ ಮುಖಭಂಗವೇ ಎದುರಾಗಿದೆ. ಮತ್ತೆ ಆಪರೇಷನ್ ಕಮಲ ಠೋಸ್. ದೋಸ್ತಿಗಳ ತಂತ್ರಕ್ಕೆ ಮಂಡಿಯೂರಿದ ಬಿಜೆಪಿ. ರಾಜಕೀಯ ಸಂಕ್ರಾಂತಿ ಕಿಚ್ಚು ಕೊಂಚ ಮಟ್ಟಿಗೆ ತಣ್ಣಗಾಗಿದೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆದು ಮುಖ್ಯಮಂತ್ರಿಯಾಗಲು ಹೊರಟಿದ್ದ ಯಡಿಯೂರಪ್ಪಗೆ ಅತೃಪ್ತರು ಕೈಕೊಟ್ಟಿದ್ದಾರೆ. ಸರ್ಕಾರಕ್ಕೆ ಸಂಕ್ರಾಂತಿ ಡೆಡ್ಲೈನ್ ನೀಡಿದ್ದ ಬಿಜೆಪಿಗೆ ತೀವ್ರ ಮುಖಭಂಗವಾಗಿದೆ. ವಿಫಲ ಆಪರೇಷನ್ ಕಮಲದ ನಾಟಕಕ್ಕೆ ತೆರೆ ಬೀಳುವ ಲಕ್ಷಣಗಳು ಗೋಚರಿಸುತ್ತಿದೆ. ನಾಪತ್ತೆಯಾಗಿದ್ದ ಶಾಸಕರು ಪ್ರತ್ಯಕ್ಷ. 2 ದಿನಗಳಿಂದ ಕಾಂಗ್ರೆಸ್ ಕಣ್ತಪ್ಪಿಸಿ ನಿಗೂಢ ಸ್ಥಳದಲ್ಲಿದ್ದ ಹಗರಿಬೊಮ್ಮನಹಳ್ಳಿ ಶಾಸಕ ಭೀಮಾನಾಯಕ್, ಕಂಪ್ಲಿ ಗೌಡ ಬಯ್ಯಾಪುರ ಇಂದು ದಿಢೀರಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಪ್ರತ್ಯಕ್ಷರಾದರು. ಭೀಮಾನಾಯಕ್ ಮತ್ತು ಜೆ ಗಣೇಶ್ ಆಪರೇಷನ್ ಕಮಲಕ್ಕೆ ಒಳಗಾಗಿದ್ರು. ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರುವ ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಮೂಲಕವೇ ಇವರಿಬ್ಬರನ್ನ ಸೆಳೆಯಲು ಬಿಜೆಪಿ ಕಸರತ್ತು ನಡೆಸಿತ್ತು. ಇದಕ್ಕೆ ಪುಷ್ಟಿ ನೀಡುವಂತೆ ಇವರಿಬ್ಬರ ದೂರವಾಣಿ ಕರೆಗಳು ಇದ್ದಕ್ಕಿದ್ದಂತೆ ಸ್ಥಗಿತಗೊಂಡಿದ್ವು. ಯಾರ ಸಂಪರ್ಕಕ್ಕೂ ಸಿಗದಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಆದರೆ ಇವರಿಬ್ಬರ ಮನವೊಲಿಕೆಯಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದಾರೆ. ಇದರಿಂದ ಆಪರೇಷನ್ ವಿಫಲತೆ ಹಾದಿ ಹಿಡಿದಂತಾಗಿದೆ. ಆಪರೇಷನ್ ಠೋಸ್ಗೆ ಕಾರಣಗಳೇನು? ಆಪರೇಷನ್ ಕಮಲ ವಿಫಲಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ, ಯಡಿಯೂರಪ್ಪನ ಅತಿಯಾದ ಆತ್ಮವಿಶ್ವಾಸವೂ ಒಂದು ಕಾರಣ. ಅವರ ಆತ್ಮವಿಶ್ವಾಸವೇ ಅವರಿಗೆ ಮುಳುವಾದಂತೆ ಕಾಣ್ತಿದೆ. ಆಪರೇಷನ್ ಕಮಲದಿಂದ ತಕ್ಷಣ ಹೈ ಅಲರ್ಟ್ ಆದ ಕಾಂಗ್ರೆಸ್ ಜೆಡಿಎಸ್ ಮುಖಂಡರು ಅತೃಪ್ತರ ಮನವೊಲಿಕೆಯಲ್ಲಿ ಯಶಸ್ವಿಯಾದರು. ಇದರಿಂದ ಕಾಂಗ್ರೆಸ್ ಅತೃಪ್ತರನ್ನ ನಂಬಿ ಯಡಿಯೂರಪ್ಪ ಕೆಟ್ಟಿದ್ದಾರೆ. ಮತ್ತೊಂದು ಕಾರಣ ಅಂದ್ರೆ, ಕಾಂಗ್ರೆಸ್ ಅತೃಪ್ತರ ಒಗ್ಗೂಡಿಸುವಲ್ಲಿ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿದೆ. ಬಿಜೆಪಿ ಕಡೆ ವಾಲಿದ್ದ ಅತೃಪ್ತರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಡಿಯೂರಪ್ಪ ಯಶಸ್ವಿ ಆಗಲಿಲ್ಲ. ಅಲ್ಲದೆ ಬಿಜೆಪಿ ಜೊತೆ ಇರುವಂತೆ ಅತೃಪ್ತರ ಮೇಲೆ ಒತ್ತಡ ಹಾಕುವಲ್ಲಿಯೂ ಅವರು ಫೇಲ್ ಆಗಿದ್ದಾರೆ. ಮತ್ತೊಂದು ಕಾರಣ ಅಂದ್ರೆ, ಅತೃಪ್ತರು ಬಂದ್ರೆ ಅವರಿಂದ ರಾಜೀನಾಮೆ ಕೊಡಿಸಬೇಕಾ ಅಥವಾ ಮುಂದಿನ ಕಾನೂನು ರಣತಂತ್ರಗಳು ಏನು ಎಂಬ ಬಗ್ಗೆ ಬಿಜೆಪಿ ಮುಖಂಡರಲ್ಲಿನ ಗೊಂದಲವೇ ಈ ಒಂದು ಫೇಲ್ಗೆ ಕಾರಣ ಅಂತ ಹೇಳಲಾಗ್ತಿದೆ. ಯಾವಾಗ ಮೈತ್ರಿ ಸರ್ಕಾರ ಕೆಡವಲು ಬಿಜೆಪಿ ಸಫಲವಾಗ್ತಿದೆ ಅಂತ ಸುದ್ದಿ ಬಂತು, ದೋಸ್ತಿಗಳು ಫುಲ್ ಅಲರ್ಟ್ ಆದ್ರು. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಬೆಂಗಳೂರಿಗೆ ಆಗಮಿಸಿ ಮಿಂಚಿನಂತೆ ಕಾರ್ಯಪ್ರವೃತ್ತರಾದ್ರು. ಸಿಎಂ ಕುಮಾರಸ್ವಾಮಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸಚಿವ ಸಮೀರ್ ಅಹಮದ್ ಸೇರಿದಂತೆ ಇತರರು ಸಮರೋಪಾದಿಯಲ್ಲಿ ಕೆಲಸ ಮಾಡಿದ್ರು. ಅತ್ತ ದೆಹಲಿಯಲ್ಲಿ ಆಪರೇಷನ್ ಕಮಲದ ವೇದಿಕೆ ರೆಡಿ ಮಾಡಿದ್ದ ಬಿಜೆಪಿ ನಾಯಕರಿಗೆ ಹಲವು ಗೊಂದಲಗಳು ಎದುರಾದವು. ತಮ್ಮ ಕಡೆ ವಾಲಿದ್ದ ಕಾಂಗ್ರೆಸ್ ರೆಬಲ್ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಫಲರಾಗುತ್ತಾ ಬಂದ್ರು. ಸದ್ಯಕ್ಕೆ ಮುಂಬೈನಲ್ಲಿ 2 ಪಕ್ಷೇತರ ಶಾಸಕರು ಸೇರಿದಂತೆ ರಮೇಶ್ ಜಾರಕಿಹೊಳಿ, ಮಹೇಶ್ ಕುಮಟಳ್ಳಿ, ಬಿ ನಾಗೇಂದ್ರ ಮುಂಬೈನಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕಂತೂ ಆಪರೇಷನ್ ಕಮಲ ಮತ್ತೆ ಹಿನ್ನಡೆಯಾಗುವ ಲಕ್ಷಣಗಳು ಸ್ಪಷ್ಟವಾಗಿದೆ. ನಿನ್ನೆಯಿಂದಲೂ ಶಾಸಕರಿಗೆ ಸಿಹಿ ಸುದ್ದಿ ಕೊಡ್ತೇನೆ ಅಂತ ಯಡಿಯೂರಪ್ಪ ಹೇಳ್ತಿದ್ರು, ಈವರೆಗೂ ಅದನ್ನ ಬಹಿರಂಗಪಡಿಸಿಲ್ಲ. ಮುಂಬೈ ಹಾಗೂ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನ ಬಿಎಸ್ವೈ ಗಮನಿಸುತ್ತಿದ್ದಾರೆ. ಶಾಸಕರಿಗೂ ಕೂಡ ಗುಟ್ಟು ರಟ್ಟು ಮಾಡ್ತಿಲ್ಲ. ಹೀಗಾಗಿ ಬಿಜೆಪಿಯಲ್ಲಿ ಏನು ನಡೆಯುತ್ತಿದೆ ಎಂಬುದು ಯಾರೊಬ್ಬರಿಗೂ ತಿಳಿಯದೆ ಗೊಂದಲ ಸೃಷ್ಟಿಯಾಗಿದೆ. ಪವನ್ ಕುಮಾರ್, ಪೊಲಿಟಿಕಲ್ ಬ್ಯೂರೋ, TV5.